ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜೈ ಮೋಟಿವೇಶನಲ್ ಸ್ಪೀಕರ್. ಇವತ್ತಿನ ಟಾಪಿಕ್, ಯಾವುದೇ ಕಾರಣಕ್ಕೂ ಕೂಡ ನೀವು ಎಷ್ಟೇ ಕ್ಲೋಸ್ ಆಗಿರ್ತಕ್ಕಂಥ ಫ್ರೆಂಡ್ಸ್ ಇದ್ರೂ ಕೂಡ ಈ ಮೂರು ವಿಚಾರನ ಶೇರ್ ಮಾಡ್ಕೊಳ್ಬೇಡಿ. ತುಂಬ ಡೇಂಜರಸ್ ಆಗಿರುತ್ತೆ. ಬಿಕಾಸ್ ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇ ಹೈ ಅಂತ ಗಾದೆ ಮಾಡಿದ್ದಾರೆ. ಸುಮ್ಮನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ವಿಡಿಯೋನ ಕೊನೆ ತನಕ ನೋಡಿ. ಬಿಕಾಸ್ ಎಲ್ರಿಗೂ ಒಂದು ಫ್ರೆಂಡನ್ನು ಇದ್ದೇ ಇರ್ತಾರೆ. ಹಾಗಂತೇಳಿ ಫ್ರೆಂಡ್ಸ್ ಎಲ್ಲರೂ ಕೆಟ್ಟವರ ಅಂತ ಹೇಳ್ತಿಲ್ಲ, ಬಟ್ ನಮ್ಮ ಸೇಫ್ಟಿ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಮೂರು ಟಿಪ್ಸ್ ಮೇಲೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ 19,000 ಕಂಪ್ಲೀಟ್ ಆಗಿದೆ. ಆದಷ್ಟು ಬೇಗ 20,000 ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಓಕೆನಾ? ಫಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ವೀಕ್ನೆಸ್ನ ಯಾವುದೇ ಕಾರಣಕ್ಕೆ ಬಿಟ್ಕೊಡ್ಬೇಡಿ. ತುಂಬ ಮುಖ್ಯ ಇರುತ್ತೆ. ನೋಡಿ, ಎಷ್ಟೋ ಜನ ವೀಕ್ನೆಸ್ನ ಬಿಟ್ಕೊಟ್ಬಿಡ್ತಾರೆ. ನಾವೇನು ಮಾಡ್ತೀವಿ, ಎಲ್ಲದನ್ನೂ ಕೂಡ ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡಿ ಅವರಿಗೆಲ್ಲ ಹೇಳ್ಬಿಡ್ತೀವಿ. ಯಾವಾಗ ಅಪೋಸಿಟಲ್ಲಿರೋರಿಗೆ, ಜೊತೆಗಿರೋರಿಗೆ ವೀಕ್ನೆಸ್ಸನ್ನು ಬಿಟ್ಕೊಡ್ತೀವಿ, ಅವ್ರು ನಮ್ಮನ್ನು ನಮ್ಮ ಜುಟ್ಟನ್ನು ಅವ್ರ ಕೈಲಿ ಕೊಟ್ಟ ಹಾಗೆ ಅವ್ರಿಗೆ ಯಾವಾಗ ಬೇಕೋ ಆ ಟೈಮಲ್ಲಿ ನಮ್ಮನ್ನು ತುಂಬ ಚೆನ್ನಾಗಿ ಆಟ ಆಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಿಮ್ಮ ಜೊತೆ ಚೆನ್ನಾಗಿರ್ಬೋದು, ನಾಳೆ ನೆಕ್ಸ್ಟು ಒಂದು 6 ಮಂತ್ ಆದಮೇಲೆ, ಒಂದು ಇಯರ್ ಆದಮೇಲೆ ಅವರ ನಮ್ಮ ಜುಟ್ಟು ಅವ್ರ ಕೈಲಿ ಇರಬೇಕಾದ್ರೆ 100% ನಮ್ಮನ್ನು ಅಲ್ಲಾಡಿಸ್ತಾರೆ. ಎಲ್ಲಿ ಬೇಕಾದ್ರೆ ನಮ್ಮನ್ನು ಲಾಕ್ ಮಾಡ್ಬೋದು. ಸೊ ಈ ವಿಚಾರದಲ್ಲಿ ಹೇಳ್ತಾ ಇದ್ದು, ಎಂಥದೇ ಕ್ಲೋಸ್ ಇರಲಿ, ವೀಕ್ನೆಸ್ ಮಾತ್ರ ಬಿಟ್ಕೊಡ್ಬೇಡಿ. ನೀವು ಜಸ್ಟ್ ಅವ್ರ ಥರನೇ ಕ್ಲೋಸ್ ಆಗಿರಿ, ಒಳ್ಳೆತನದಿಂದ ಇರಿ, ಬಟ್ ನಿಮ್ಮ ವೀಕ್ನೆಸ್ ನಿಮಗೆ ಮಾತ್ರ ಗೊತ್ತಿರಲಿ. ಬಿಕಾಸ್ ಅಲ್ಟಿಮೇಟ್ಲಿ ಬದುಕು ಯುವರ್ಸ್, ಲೈಫ್ ಯುವರ್ಸ್ ಅಂದಮೇಲೆ ನಿಮ್ಮ ಲೈಫಿಗೆ ನೀವೇ ಹೀರೋ. ಅದನ್ನ ಸೇಫ್ಟಿಯಾಗಿ ಜೋಪಾನವಾಗಿ ನಿಮ್ಮ ಬದುಕನ್ನು ಮೂವ್ ಆನ್ ಮಾಡ್ಕೊಳ್ಳೋದು ನಮ್ಮ ಕೈನಲ್ಲಿದೆ. ಸೊ ಹಾಗೆ ಮೂವ್ ಆನ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ನಿಮ್ಮ ಇನ್ಕಮ್ನ ನೋಡಿ, ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಉದಾಹರಣೆ ಇನ್ಕಮ್ನ ಹೇಳೋದ್ರಿಂದ ಏನಾಗುತ್ತೆ, ಕಡಿಮೆ ಇನ್ಕಮ್ ಅಂತ ನಮಗೆ ಈಗ ಒಂದು 20,000 ಅರ್ನ್ ಮಾಡ್ತಿದ್ದೀವಿ ಅನ್ಕೊಳ್ಳೋಣ. 20,000 ಅರ್ನ್ ಮಾಡ್ತಿರ್ಬೇಕಾದ್ರೆ ಅಪೋಸಿಟ್ ಇರೋರು ಒಂದು 25,000 ಅರ್ನ್ ಮಾಡ್ತಿದ್ದಾರೆ ಅನ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ನಾವು ತಿಂಗಳ ಒಂದು 20,000 ದುಡಿತೀರಂತ ನಾವು ಅವ್ರಿಗೆ ಹೇಳಿದಾಗ ಅವರು ಕ್ಯಾಲ್ಕುಲೇಟ್ ಹಾಕ್ತಾರೆ, ನನಗಿನ್ನ ಒಂದು 5,000 ಕಡಿಮೆ. ನಮ್ಮನ್ನು ನೋಡೋ ದೃಷ್ಟಿ ಲೋ ಲೆವೆಲಲ್ಲಿ ನೋಡ್ತಾರೆ. ಸಪೋಸ್ ಅವ್ರ ಇನ್ಕಮ್ ಕಡಿಮೆ ಇದ್ದು ನಮ್ಮ ಇನ್ಕಮ್ ಜಾಸ್ತಿ ಆಗಿದೆ ಅನ್ಕೊಳ್ಳೋಣ, ಆವಾಗ ಹೊಟ್ಟೆ ಕಿಚ್ಚುಪಡ್ತಾರೆ. ಅದು ಗೊತ್ತೇ ಆಗಲ್ಲ. ಅದು ನೋಡಿ, ಇನ್ನರ್ ಏನು ಮಸಲತ್ ಮಾಡ್ತಾ ಇರ್ತಾರೆ, ಒಳಗಡೆ ಏನು ಕೆಟ್ಟದಾಗಿ ಯೋಚನೆ ಮಾಡ್ತಿರ್ತಾರೆ ಗೊತ್ತಾಗಲ್ಲ. ಹೊರಗಡೆ ಮುತ್ತಿನಂಥ ಮಾತುಗಳು ಬರುತ್ತೆ ನಿಜ, ಒಳಗಡೆ ಏನು ಮಾಡ್ತಿರಂತ ಯಾರಿಗೆ ಗೊತ್ತಾಗಕ್ಕೆ ಸಾಧ್ಯ. ಅದಕ್ಕೆ ಹೇಳೋದ್ರಿಂದ 2 ಥರ ಪ್ರಾಬ್ಲಮ್ ಆಗುತ್ತೆ. ಇನ್ಕಮ್ನ ಹೇಳೋದ್ರಿಂದ ಏನು, ಒಂದು, ಜನ ನಿಮ್ಮನ್ನು ಇನ್ನೂ ಮುಂದೆ ಹೋಗಲಿಕ್ಕೆ ಬಿಡಲ್ಲ, ಎಳಿತಾರೆ, ಹಿಂದೆ ಬರಬೇಕು. ಇದು ವಾಸ್ತವತೆ ಇರುವಂಥ ಫ್ಯಾಕ್ಟ್. ಯಾರು ಕೂಡ ಅಷ್ಟೇ, ಜಗತ್ತಲ್ಲಿ ಎಲ್ಲದೂ ಒಳ್ಳೇದಾಗಲಿ ಅಂತ ಬಯಸೋರು ಭಾಳ ಕಮ್ಮಿ. ಮೊದಲನೇ ಸೆಲ್ಫಿಶ್ನೆಸ್ ಶುರು ಆಗೋದೇ ಪ್ರತಿಯೊಬ್ಬರಿಗೂ ಕೂಡ 100%. ಅದು ಜಗದ ನಿಯಮ. ಎಲ್ರಿಗೂ ಕೂಡ ನಮ್ಮದು ಮೊದಲು ನಾವು ಚೆನ್ನಾಗಿರಬೇಕು ಅನ್ನೋ ಬಯಸಿರ್ತಾರೆ. ಸೊ ಆ ಕಾರಣಕ್ಕೆ ನಿಮ್ಮ ಇನ್ಕಮ್ ಚೆನ್ನಾಗಿ ನೋಡ್ಬಿಟ್ಟು ನಿಮ್ಮನ್ನು ಎಳಿತಿರ್ಬೋದು, ಇವ್ನು ಬಿದ್ದೋಗ್ಬೇಕು, ಹಾಳಾಗಬೇಕು ಅಂತ ಹೇಳ್ತಿರ್ತಾರೆ. ಇನ್ನೊಂದು, ಅವ್ರಿಗಿನ್ನ ಕಮ್ಮಿ ಇದ್ದಾಗ ನಿಮ್ಮನ್ನು ತುಂಬ ಕೇವಲಾಗೂ ನೋಡ್ತಿರ್ತಾರೆ. ಸೊ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಇನ್ಕಮ್ ವಿಚಾರ ಕೇಳಬೇಡಿ. ಬರುತ್ತಪ್ಪ, ಇಷ್ಟು ಬರುತ್ತೆ, ಅದನ್ನ ಹೇಳಕ್ಕೆ ಹೋಗ್ಬೇಡಿ. ಅದು ಇಷ್ಟು ಬಂದರು, ಸಪೋಸ್ ಗೊತ್ತಿದ್ರೆ ಇಟ್ಸ್ ಓಕೆ, ಸುಮ್ಮನೆ ಆಗ್ಬಿಡಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಡಿ. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ನಿಮ್ಮ ಫ್ಯೂಚರ್ ಗೋಲ್, ನೆಕ್ಸ್ಟ್ ಗುರಿ ಏನಿದೆ ಅದು ಯಾವುದೇ ಕಾರಣಕ್ಕೆ ಹೇಳಿ ಅಂತೂ ಮಾಡಬೇಡಿ. ನೀವು ಹೇಳಿ ಮಾಡೋಕ್ಕೆ ಹೋದರೆ, ಅದೇ ಹೇಳ್ತೀನಲ್ಲ, ನೀವು ನಿಮ್ಮ ಗುರಿನ ತಪ್ಪಿಸ್ತಾರೆ. ಹೇಗಾದರೂ ಮಾಡಿ ನಿಮ್ಮ ದಾರಿನ ಅಡ್ಡು ಮಾಡಿ, ನಿಮ್ಮನ್ನು ಬೀಳಿಸಿ, ನಿಮ್ಮನ್ನು ಹಾಳು ಮಾಡಿ, ನಿಮ್ಮನ್ನು ಸರ್ವನಾಶ ಮಾಡೋ ತನಕ ಅವ್ರಿಗೆ ನೆಮ್ಮದಿ ಇರಲ್ಲ. ತುಂಬ ಚೆನ್ನಾಗಿರೋದೇ ಮಾಡೋಕ್ಕೆ ಸಾಧ್ಯ. ಈಗ ಬೇರೆಯವ್ರಿಗೆ ಏನು ಹೊಟ್ಟೆ ನೋವು ಬರುತ್ತೆ, ನಮಗೆ ಬೇರೆಯವ್ರಿಗೆ ಏನು ಹೊಟ್ಟೆವ್ರಿ ನಮ್ಮ ನೋಡಿದ್ರೆ, ನಮ್ಮ ಜೊತೆಗಿರೋರು ತಾನೇ ಹಂಗೆ ಮಾಡೋಕ್ಕೆ ಸಾಧ್ಯ. ಸೊ ಆ ಕಾರಣಕ್ಕೆ ನೀವೇನು ಅಚೀವ್ ಮಾಡ್ತಿದ್ದೀರಿ, ನೆಕ್ಸ್ಟ್ ಏನು ಪ್ಲಾನ್ ಹಾಕ್ಕೊಂಡಿದ್ದೀರಿ, ಯಾವ ಡ್ರೀಮ್ ಇಟ್ಕೊಂಡಿದ್ದೀರಾ, ಗೋಲ್ ಇಟ್ಕೊಂಡಿದ್ದೀರಾ, ಅದಕ್ಕೆ ಏನು ಕೆಲಸ ಮಾಡ್ತಿದ್ದೀರಿ, ಇವತ್ತೆಷ್ಟು ಕೆಲಸ ಮಾಡಿದಿರಿ, ಇದು ಯಾವುದೇ ಕಾರಣಕ್ಕೂ ಹೇಳಕ್ಕೆ ಹೋಗ್ಬೇಡಿ. ಜಸ್ಟ್ ಅಚೀವ್ ಮಾಡಿ, ನೆಕ್ಸ್ಟ್ ಅದೇ ಅಚೀವ್ ಮುಖಾಂತರ ಗೊತ್ತಾಗಲಿ. ಆವಾಗ ಆಲ್ರೆಡಿ ಅಚೀವ್ ಆಗಿರುತ್ತೆ, ಆವಾಗ ಗೊತ್ತಾದರೂ ಏನು ಮಾಡೋಕ್ಕಾಗಿರಲ್ಲ. ಆ್ಯಂಡ್ ನೀವು ಆಲ್ರೆಡಿ ಅಚೀವ್ ಮಾಡಿರ್ತೀರಿ. ಸೊ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಈ 3 ವಿಚಾರಗಳನ್ನು ಮಾತ್ರ ಹೈಡ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಅಷ್ಟು ಒಳ್ಳೆ ಜನ ಇಲ್ಲ ಇಲ್ಲಿ. ನೀವು ಎಂಥ ಕ್ಲೋಸ್ ಅಂದ್ಕೊಳ್ಳಿ, ಕರೆಕ್ಟ್, ತಂದೆ ತಾಯಿ ಬಿಟ್ರೆ ನೆಕ್ಸ್ಟು ಎಲ್ಲೋ ಒಂದು ಕಡೆಗೆ ಹೆಂಡತಿ ಮಕ್ಕಳು ಸೇರಿಸ್ಕೊಳ್ಳೋಣ. ಇದರಲ್ಲಿ ಮಿಕ್ಕಿರೋರು ಎಲ್ಲರೂ ಕೂಡ ನಮ್ಮನ್ನು ಬಿಡಿಸ್ಬೇಕು, ನಿಮ್ಮನ್ನು ಹಾಳು ಮಾಡಬೇಕು ಅಂತಾನೆ ಈಗ ಕಾಯ್ತಿರ್ತಾರೆ. ಸೊ ಆ ಕಾರಣಕ್ಕೆ ನಾವು ನಮ್ಮ ಸೇಫ್ಟಿನಲ್ಲಿ ಇರಬೇಕಲ್ವ. ಈ ಸಮಾಜದಲ್ಲಿ ಬದುಕಬೇಕು. ಈ ಜನಗಳ, ಸೆಲ್ಫಿಶ್ ಜನಗಳ ಮಧ್ಯೆ, ಬುದ್ಧಿವಂತ ಜನಗಳ ಮಧ್ಯೆ, ಮೋಸ ಮಾಡುವಂಥ ಜನಗಳ ಮಧ್ಯೆ, ದ್ರೋಹ ಮಾಡುವಂಥ ಜನಗಳ ಮಧ್ಯೆ, ಬೆನ್ನಿಗೆ ಚೂರಿ ಹಾಕುವಂಥ ಜನಗಳ ಮಧ್ಯೆ ನಾವು ಚೆನ್ನಾಗಿ ಬದುಕಬೇಕಂದ್ರೆ ನಾವು ಬುದ್ಧಿವಂತರಾಗಿ ಬದುಕಿದಾಗ ಮಾತ್ರ ಇಲ್ಲಿ ನಾವು ನೆಲೆಯಾಗಿ ನಿಲ್ಲೋಕೆ ಸಾಧ್ಯ. ಏನಂತೀರಾ ಸ್ನೇಹಿತರೆ? ಇವತ್ತಿನ ಟಾಪಿಕ್ ಇದಾಗಿತ್ತು. ನಿಮಗೇನು ಅನ್ನಿಸ್ತು ಆ್ಯಂಡ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಾನೇ ಕೌನ್ಸಿಲಿಂಗ್ ಮಾಡ್ತೀನಿ. ನಿಮಗೆ ಕಡಿಮೆ ಫೀಸ್ ಇರುತ್ತೆ ಆ್ಯಂಡ್ ಲಾಂಗ್ ಡ್ಯೂರೇಷನ್ ಟೈಮಲ್ಲಿ ನಿಮ್ಮ ಜೊತೆ ಫೋನ್ ಕಾಲಲ್ಲಿ ಮಾತಾಡಿ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಸಾಧ್ಯ ಆದಷ್ಟು ಬೆಟರ್ ದೆನ್ ಸಜೆಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ನಮಸ್ತೆ.